ನಿಮ್ಗೆ ಹೇಳಿದ್ನಲ್ಲ ರೈನಸರ್ ದುಂಬಿ ಹೆಂಗ್ ಕಾಟ ಕೊಡ್ತದೆ ರೈತರಿಗೆ ಅಂತ. ಎಷ್ಟು ದೊಡ್ಡ ಗಿಡ ನೋಡಿ ಇದು. ಈಗ ಇನ್ನು ನಿಮ್ಗೆ ಗರಿಗಳು ಕೂಡ ಒಣಗಿಲ್ಲ. 3-4 ವರ್ಷ 4 ವರ್ಷ ಗಿಡ ಇದು. 4 ವರ್ಷದ ಗಿಡ ಇದ್ರ ಜೊತೆದೆಲ್ಲ ಒಂಬಾಳೆ ಸ್ಟಾರ್ಟ್ ಆಗಿದೆ. ಇಷ್ಟು ದೊಡ್ಡ ಗಿಡ ಗೊತ್ತೇ ಆಗಿಲ್ಲ, ಗೊತ್ತಾಗೋದು ಇಲ್ಲ. ಅದು ಯಾವಾಗ ಸುಳಿ ಮೇಲ್ಗಡೆ ಸಾಯಕ್ ಸ್ಟಾರ್ಟ್ ಆಗುತ್ತೆ ಅವಾಗ್ಲೇ ಗೊತ್ತಾಗೋದು, ಅಲ್ಲಿ ಗಂಟೆ ಗೊತ್ತಾಗಲ್ಲ. ನಮ್ಗೆ ಗೊತ್ತಾಗೋಷ್ಟೊಳಗಡೆ ಆಲ್ರೆಡಿ ಗಿಡ ಒಳಗಡೆ ತಿನ್ಕೊಂಡ್ಬಿಟ್ಟಿರ್ತದೆ. ಇದು ಈ ತರದ್ ಎಷ್ಟು ಗಿಡ ಡ್ಯಾಮೇಜ್ ಮಾಡಿದೆ ಇದು? ನಮ್ದು 4 ಗಿಡ ಹೋಗಿದೆ. 4 ಗಿಡ ಸೇಮ್ ಸ್ಟೇಜ್ 4 ಗಿಡ ಹೋಗಿದೆ. 1 ವರ್ಷ 2 ವರ್ಷಗೆಲ್ಲ ಫಲ ಬರ್ತಿದ್ ಗಿಡಗಳು ಆಲ್ರೆಡಿ ಒಂಬಳೆ ಸ್ಟಾರ್ಟ್ ಆಗಿದೆ ಇದ್ರ ಜೊತೆ. ಕೆಲವೊಂದ್ ಗಿಡ ಸ್ಟಾರ್ಟ್ ಆಗ್ಬಿಟ್ಟಿದೆ 4 ವರ್ಷಕ್ಕೆ. ಈಗ ಇದು ಗಿಡ ಬರುತ್ತೆ ಅಂತಂತೀರಾ ಇಲ್ಲ? ನನಗೆ ಡೌಟ್ ಸರ್, ಇದಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದೆ, ಬಟ್ ಡೌಟ್ ಇದೆ ನನಗೆ. ಡೌಟ್ ಇದೆ ರೀಪ್ಲೇಸ್ಮೆಂಟ್ ಮಾಡ್ಲೇಬೇಕು ಈ ಸತಿ ಮಳೆಗೆ. ನೋಡ ವೇಟ್ ಮಾಡಿ ಏನಾದ್ರು. ಅದಕ್ಕೆ ಅಂತಾನೆ ಸುಮ್ನಿದ್ದೀನಿ. ಪಕ್ಕದಲ್ಲೊಂದು ಈ ಮಳೆಗೆ ಇನ್ನೊಂದ್ 3-4 ತಿಂಗಳು ನೋಡ್ತೀನಿ, ಬಂದಿಲ್ಲ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡೇ ಮಾಡ್ತೀನಿ. ಇದು ನಿಮ್ಗೆ ಮೇಜರ್ ಆಗಿ ಇದೊಂದು ಸಮಸ್ಯೆ ಸರ್. ಫಸ್ಟ್ ನಾವು 4 ವರ್ಷದ ಹಿಂದೆ ಮಾಡದಂತ ತೋಟದಲ್ಲಿ, 5 ವರ್ಷದ ಹಿಂದೆ ಮಾಡದಂತ ತೋಟದಲ್ಲಿ ಇದು ಇರ್ಲೇ ಇಲ್ಲ. ಇವಾಗ ಮತ್ತೆ ಇನ್ನೊಂದು ವೈಟ್ ಪ್ಯಾಚ್ ಬರುತ್ತೆ ಗರಿ ಕೆಳಗಡೆ, ಅದು ಕೂಡ ಇರ್ಲಿಲ್ಲ. ಇವಾಗ ಆಲ್ಮೋಸ್ಟ್ ಇದೆ. ಆಲ್ಮೋಸ್ಟ್ ಎಲ್ಲಾ ತೋಟ, ನಮ್ದೊಂದೇ ತೋಟ ಅಂತಲ್ಲ, ಎಲ್ಲಾರ್ಗು ಇದೆ ಈಗ. ರೈನಸರ್ ದುಂಬಿದಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಫಸ್ಟ್ ಹಳೆ ತೋಟಗಳಲ್ಲಿ ಈ ಪ್ರಾಬ್ಲಮ್ ಇಲ್ಲ ಸರ್. ಈಗ ಮಾಡ್ತಾ ಇರೋರ್ಗಂತೂ ತೋಟದಲ್ಲಿ ಈ ತರ ಸಮಸ್ಯೆ ಇಲ್ಲ. ಒಂದು ಸಸಿ ಕೂಡ ನಮ್ಗೆ ಈ ತರ ಯಾವುದೇ ತೆಂಗಿನ ಗಿಡಕ್ಕೂ ಪ್ರಾಬ್ಲಮ್ ಆಗ್ಲಿಲ್ಲ. ಈಗ ಮಾಡ್ತಿರೋ ಪ್ರತಿ ತೋಟದಲ್ಲೂ ಪ್ರಾಬ್ಲಮ್ ಇದೆ. ಇದು ರೈನಸರ್ ದುಂಬಿದಂತೂ ಸಿಕ್ಕಾಪಟ್ಟೆ ಇದೆ. ಈಗ ಇದು ಇಲ್ಲಿರೋದು ಎಷ್ಟು ಎಕರೆ ಇದೆ ಜಮೀನ್? ಇದು ನಮ್ದು ಒಂದು 8 ಎಕರೆ ಇದೆ. 8 ಎಕರೆ ಇದೆ. 8 ಎಕರೆ. ಇದ್ರಲ್ಲಿ ಏನೇನ್ ಬೆಳೆಗಳು ಮಾಡಿದ್ರ ಸರ್? ಇದ್ರಲ್ಲಿ ಫಸ್ಟ್ ನಾವು ಮಾಡಿದ್ದು ಅಡಿಕೆ, ತೆಂಗು, ಬಾಳೆ ಮಾಡಿದ್ದು ಇಂಟರ್ ಕ್ರಾಪ್. ಬಾಳೆ ತೆಗ್ದಿದೀವಿ ಈಗ. ಈ ವರ್ಷ ಮತ್ತೆ ನಾವು ಇದಕ್ಕೆ ಇಂಟರ್ ಕ್ರಾಪ್ ಮಾಡ್ಬೇಕು ಮಧ್ಯೆ ಎಲ್ಲ ಅಂತ. ಮತ್ತೆ ನಾನು ಇದಕ್ಕೆ ಗ್ಲಿಸರ್ಸಿಡಿಯಾ, ಅಕ್ಸೆ ಎಲ್ಲ ಹಾಕಿದ್ದೆ. ಗ್ಲಿಸರ್ಸಿಡಿಯಾ ಬಂದು ಕಡ್ಡಿ ತಗೊಬಂದ್ ನೆಟ್ಟಿದೆ ಸರ್ ನಾನು. ನಿಮ್ಗೆ ಕೆಲವೊಂದು ಗಿಡಗಳಿದೆ ಒಳಗಡೆ ತೋರಿಸ್ತೀನಿ. ಮತ್ತೆ ತೊಗರಿನೂ ಅಲ್ಲಲ್ಲಿ ಗಿಡ ಇದೆ. ನಮ್ಗೆ ನವಿಲ್ ಕಾಟ ಸಿಕ್ಕಾಪಟ್ಟೆ ಸರ್. ತೊಗರಿ ಸಣ್ಣ ಪೈರಲ್ಲೇ ತಿಂದಾಕ್ಬಿಡುತ್ತೆ. ಗ್ಲಿಸರ್ಸಿಡಿಯಾ ಬಂದು ನರ್ಸರಿ ನೆಟ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಈ ಸತಿ ನರ್ಸರಿ ಮಾಡ್ತಿದ್ದೀನಿ ನಾನೇನೆ. ನರ್ಸರಿ ಮಾಡ್ಕೊಂಡು ಮುಂಚೆ ಹಾಕಿದ್ದು ಕಡ್ಡಿ ತಗೊಂಡ್ ನೆಟ್ಟಿದೆ. ನಮ್ಗೆ ಇಲ್ಲೇ ಫಾರೆಸ್ಟ್ ಅಲ್ಲಿ ನಮ್ಗೆ ಕಡ್ಡಿ ಸಿಕ್ಕಿತ್ತು. ಫಾರೆಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ. ಏನ್ ಸಮಸ್ಯೆ ಆಯ್ತದ ನಿಮ್ಗೆ? ಅದು ಏನಂತ ಗೊತ್ತಿಲ್ಲ ಸರ್. ನೆಟ್ಟದಂತ ಕೆಲವೊಂದು ಪೈರು 100ಕ್ಕೆ ಒಂದು 5ರಿಂದ 10 ಪೈರು ಅಷ್ಟೇ ಬಂದಿದ್ದು. ಎಲ್ಲ ಡೆತ್ತು. ಏನಂದ್ರೆ ಅಳ್ಳಾಡ್ಸ್ಬಾರ್ದಂತೆ ಅದಕ್ಕೆ. ನನಗೆ ಗೊತ್ತಾಗಿದ್ದಂತ ವಿಷಯ ಈಗ. ಅದು ಅಳ್ಳಾಡ್ಬಿಟ್ರೆ ಆಗಲ್ವಂತೆ. ನಾವೇ ಅಳ್ಳಾಡ್ತೀವಿ, ಯಾವ್ದೋ ಪ್ರಾಣಿ ಅಳ್ಳಾಡ್ಸುತ್ತೆ, ಇಲ್ಲ ಪಕ್ಷಿ ಅಳ್ಳಾಡ್ಸುತ್ತೆ. ಹಂಗಾಗಿ ಅದು ಅಷ್ಟು ನಮಗ್ ಬರ್ಲಿಲ್ಲ. ಈಗ ನವಿಲ್ದು ಕಾಟ ಇದೆ ಇದ್ರೊಳಗೆ. ಸಿಕ್ಕಾಪಟ್ಟೆ ಇದೆ. ನವಿಲ್ಗೆ ನಾವ್ ಯಾವ ಫಂಕ್ಷನ್ ಮಾಡ್ಸೋರು ತಡೆಯಕ್ಕಾಗಲ್ಲ, ಬಂದ್ಬಿಡುತ್ತದೆ. ಸೊ ಅದೊಂದು ನಮ್ಗೆ ಫಾರೆಸ್ಟ್ ಅಂಚಲ್ಲಿ ಇರೋದ್ರಿಂದ ಈಗಂತೂ ನವಿಲ್ ಸಮಸ್ಯೆ ರೈತರಿಗೆ ಸಿಕ್ಕಾಪಟ್ಟೆ ಇದೆ ಸರ್. ಈ ಬೇಜಾನಿದೆ. ಕೋಳಿಗಳು ನೋಡ್ದಂಗ ಆಗ್ತದೆ ಊರಲ್ಲಿ. ಮುಂಚೆ ಕಾಣಿಸ್ತಿರ್ಲಿಲ್ಲ, ಇವಾಗ ಕಾಣಿಸ್ತಿರ್ಲಿಲ್ಲ, ಈಗ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ಅದು ಬ್ರೀಡಿಂಗ್ ಪರ್ಪಸ್ ಜಾಸ್ತಿ ಇದೆ ಅನ್ಸುತ್ತೆ ಈಗ. ಯಾಕಂದ್ರೆ ಏನು ತೊಂದರೆ ಇಲ್ಲ ಅದಕ್ಕೆ ಯಾವುದೇ ಪ್ರಾಣಿಯಿಂದ. ಹಂಗಾಗಿ ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಸಮಸ್ಯೆ ಇದೆ. ನಿಮ್ಗೆ ಹೋಗ್ತಾನೆ ಸಿಗುತ್ತೆ, ಬನ್ನಿ. ಒಂದೊಂದು ಗುಂಪೆ ಇರುತ್ತೆ ಒಳಗಡೆ. ಅದ್ರಲ್ಲಿ ಬಿಸಿಲಂತೂ ಎಲ್ಲ ನೆರಳು ಬೇಕಲ್ಲ, ಎಲ್ಲ ಒಳಗಡೆನೆ ಬಂದ್ಬಿಡ್ತಾವ ತೋಟದ ಒಳಗಡೆ. ಏನು ಮಾಡಕ್ಕಾಗಲ್ಲ, ಅವು ಬದುಕಬೇಕು. ಅಷ್ಟೇ, ಬದುಕಬೇಕು. ಅದಕ್ಕೇನೆ ನಾನೇ ನರ್ಸರಿ ಮಾಡ್ಕೊಂಡು ಈ ಸತಿ ಎಲ್ಲ ಈ ಮಳೆಗೆ ಫುಲ್ ಮಾಡೋಣ ಅನ್ಕೊಂಡಿದೀನಿ ನಾನು. ಗ್ಲಿಸರ್ಸಿಡಿಯಾ, ಅಕ್ಸೆ ಮತ್ತೆ ನುಗ್ಗೆ ಬೀಜ ನನ್ನ ಹತ್ರನೇ ಇದೆ. ನಾನು ಭಾಗ್ಯ ಯೂನಿವರ್ಸಿಟಿಯಿಂದ ತರಿಸಿರೋದಿದೆ. ಅದ್ರ ಜೊತೆಗೆ ಗ್ಲಿಸರ್ಸಿಡಿಯಾ ಮತ್ತೆ ಅಕ್ಸೆ ಬೀಜ ಮಾಡ್ಕೊಂಡಿದೀನಿ ನಾನೇ. ಅದು ನನ್ನ ಹತ್ರನೇ ಇತ್ತು, ಗಿಡ ಮಾಡ್ಕೊಂಡಿದೀನಿ. ಈಗ ಇದು ಅಡಕೆಗೆ ಸುಣ್ಣ ಬೆಳೆದು ಎಷ್ಟು ದಿನ ಆಯ್ತು ನೀವು? ಸರ್ ನಾವು ಡಿಸೆಂಬರ್ ಅಲ್ಲಿ ಬೆಳೆದಿದ್ ಸರ್ ಇದು. ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ನಮ್ಗೆ. ನಮ್ದು ಡ್ರೈ ಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೋಸ್ಕರ ಇದು 2 ಸತಿ ಸುಣ್ಣ ಅಪ್ಲೈ ಮಾಡಿರೋದು. 2 ಸರಿ ಮಾಡಿದ್ರೆ? 2 ಸತಿ ಮಾಡಿದೀನಿ ಈಗ. ಡಿಸೆಂಬರ್ ಮತ್ತೆ ಜನವರಿ 2 ಸರಿ. ಯಾಕಂದ್ರೆ ನಾನ್ ಮಾಡಿದಂತ ಹೈಟ್ಗೆ ಮತ್ತೆ ಇದು ಪಟ್ಟು ಬಿದೋಗ್ಬಿಡ್ತವೆ. ಆ ಬಿದೋದಾಗ ಮತ್ತೆ ಬಿಸಿಲು ಹೊಡೆಯುತ್ತೆ. ಅದಕ್ಕಾಗಿ ನಾನು 2 ಸತಿ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಅಂದ್ರೆ ಕೆಳಗಡೆ ಇರುತ್ತೆ, ಮೇಲ್ಗಡೆಗೆ ಮಾತ್ರ. ಏನ್ ಬರೀ ಸುಣ್ಣ ಮಾತ್ರ? ಇಲ್ಲ, ನಾನು ಮೈದಾ, 1 ಬ್ಯಾಗ್ ಸುಣ್ಣಕ್ಕೆ 1 ಪ್ಯಾಕೆಟ್ ಮೈದಾ ಮತ್ತೆ 4 ಹಚ್ ಬೆಲ್ಲ. 4 ಹಚ್ ಬೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಇದ್ ಮಾಡ್ಕೊಂಡು ನಾನು ಅಪ್ಲೈ ಮಾಡಿರೋದು. ಕಲ್ ಸುಣ್ಣ. ಎಲ್ಲಿ ನನಗೆ ಇಲ್ಲೇ ಕೊಪ್ಪದಲ್ಲೇ ಸಿಗ್ತದೆ. ನಮ್ಗೆ 250 ರೂಪಾಯಿ 1 ಬ್ಯಾಗ್. 250 ರೂಪಾಯಿ 1 ಬ್ಯಾಗ್. ಎಲ್ಲ ನೀವೇ ಮಾಡಿದ್ರ ಇಲ್ಲ? ಫಸ್ಟ್ ಸ್ಟಾರ್ಟಿಂಗ್ ಹಾಳ್ ಮಾಡ್ಕೊಂಡು ಹಾಳ್ ಮಾಡಿ ನಮ್ಗೆ 1 ಪಾತಿ ಹೊಡಿಯಕ್ಕೆ 1 ದಿನ ತಗೊಂಡ್ಬಿಡೋರು. ಆಮೇಲೆ ನಾವೇ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಫುಲ್ ನಾವೇ ಹೊಡ್ಕೊಂಡು 4-5 ದಿನ ಆಯ್ತು.
ಈಗ ಹಂಗೂನು ಇಲ್ಲೆಲ್ಲ ಈಗ ಸುಟ್ಟದ್ದು ಕಾಣಿಸ್ತಾ ಇದೆ ಈಗ ಇಲ್ಲೆಲ್ಲ ನೀವು ಎರಡ್ ಅದು- ಸತಿ ಮಾಡಿದಿರಾ ಹಾ. ನೀವ್ ಹೇಳ್ದಂಗೆ ಈಗ ಅಲ್ಲಿ ಮೇಲ್ಗಡೆ ಗರಿ ಬಿದ್ದೋಗಿದೆ ಸರ್ ಇಲ್ಲಿ ಹಾ ಗರಿ 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 ಬಿದ್ದೋಗಿದೆ ಗರಿ ಬಟ್ ಬಿದ್ದೋಗಿದೆ. ಇಲ್ಲಿ ಸುಟ್ರೆ ನಮ್ಗೆ ಏನ್ ಅಷ್ಟು ತೊಂದ್ರೆ ಅನ್ಸಲ್ಲ ತೊಂದ್ರೆ ಇಲ್ಲ ಯಾಕಂದ್ರೆ ಇದು ಪಟ್ಟು ಬೀಳುತ್ತೆ ಇದುವೆ ಹಾ ಹಾ ಹಾ. ಬಟ್ ಇಲ್ಲಿ ಕೆಳಗಡೆ ಕೆಳಗಡೆ ಬೇಸ್ ಬಂದು ಡ್ಯಾಮೇಜ್ ಡ್ಯಾಮೇಜ್ ಗಿಡ ಆದ್ರೆ damage ಡ್ಯಾಮೇಜ್ ಆಗುತ್ತೆ. ಆದಂಗೆ ಅದೊಂದು ನೋಡ್ಕೊಂಡು ಅದಕ್ಕೋಸ್ಕರ ಈ ಸತಿ ಇಂಟರ್ ಕ್ರಾಪ್ ನಾನು ಅಕ್ಸೆ ಅದೆಲ್ಲ ಮಾಡ್ಲೇಬೇಕೀಗ ಹ್ಮ್. ವಿಧಿ ಇಲ್ಲ ಹ್ಮ್ ಮಾಡ್ಲೇಬೇಕು ಇದು ಇಲ್ಲಿ ಅಡಕೆ ಎಷ್ಟು ಅಡಿ ಸಾಲಿನ ಸಾಲು ಸರ್ ನಮ್ದೆಲ್ಲ ಸ್ಕ್ವೇರ್ ಫೀಟ್ 9 9 ನೀವ್ ಯಾವ ಕಡೆಯಿಂದ ತಗೊಂಡ್ರು 9 ಬರುತ್ತೆ 9 ಅಡಿ 9 ಅಡಿ 9 ಅಡಿ ದಾಯ ಹಾ ಹಾ ಹಾ. ಇದು ಯಾವ ವೆರೈಟಿ ಇದು ನೀವು ಹಾಕಿರೋದು? ನಾಟಿ ಸರ್ ನಾಟಿ ನಾಟಿ ಎಲ್ಲಾ ನಾಟಿನೇ ನಾವು ಯಾವ್ದು ಹೈಬ್ರಿಡ್ ಮಾಡಿಲ್ಲ ಎಲ್ಲಿಂದ ತಂದ್ರಿ ಇದು ಸರ್ ಇದು ಬಂದು ಬೀರೂರು ಬೀರೂರು ಕಡೂರು ಬೀರೂರು ಕಡೂರು ಬೀರೂರ್ ಹತ್ರ ಅಂದ್ರೆ ಗಿಡ ತಂದ್ರ ಇಲ್ಲ ನಾವು ಗಿಡ ತಂದಿದ್ದು ಗಿಡನೇ ಗಿಡ ತಂದ್ರಿ? ತಂದಿದ್ದು ನಾವು ನರ್ಸರಿ ಹಾ, ಹಾ, ಹಾ. ನಮ್ಗೆ 25 rupees ಬೀಳ್ತು ಒಂದು ಗಿಡ ಒಂದ್ ಗಿಡಕ್ಕೆ ಹಾ. ನೀವೇ ಹೋಗಿ ನೀವೇ ತಂದಿರಿ ನಾವೇ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡು ನಾವು ಸುಮಾರು ಕಡೆ ನೋಡಿ ಅಲ್ಲಿ ಗಿಡ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಂಡು ತಗೊಬಂದು ಮತ್ತೆ ಹ್ಮ್. ನಾವು ಮತ್ತೆ ಪಕ್ಕದ ಸೈಟ್ ಅವ್ರು ಇಬ್ರು ಸೇರಿ ಎಷ್ಟು ಒಟ್ಟು ಎಷ್ಟು ಹಾಕಿದ್ರ ಗಿಡ ಇದು ನಮ್ದು 3000 ಗಿಡ ಇದೆ 3000 ಗಿಡ ಇದೆ 3000 ಇದೊಂದು ಫ್ಲಾಟ್ ಅಲ್ಲಿ 3000 ಗಿಡ ಎಕರೆ ಇದೆ. ಜಾಗದಲ್ಲಿ ಹೌದು ಹಾ, ಹಾ, ಹಾ. ಇದು ಇನ್ನು ಫಲ ಕೊಡ್ತಾ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಒಂಬಳೆ ಸ್ಟಾರ್ಟ್ ಆಗಿದೆ ಸರ್ ನಮ್ಗೆ ಹಾ. ಈಗ 4 ವರ್ಷದ ಗಿಡ ಹಾ. ನಿಮ್ಗೆ ಆ ಕಡೆ ತೋರಿಸ್ತೀನಿ ಬನ್ನಿ ಮೇಲ್ಗಡೆ ಹಾ, ಹಾ. ಒಂಬಳೆ ಸ್ಟಾರ್ಟ್ ಆಗಿದೆ ಆಲೆ ಗಿಡಗಳು ನಮ್ಗೆ ಈ ವೈಟ್ಗೆ 3-4 ಒಂಬಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸ್ಟಾರ್ಟ್ ಆಗಿದೆ ಒಂದೇ ಗಿಡದಲ್ಲಿ ಅಂದ್ರೆ ಈ ವರ್ಷ ಸ್ಟಾರ್ಟ್ ಆಗಿದೆ ಈ ವರ್ಷ ಸ್ಟಾರ್ಟ್ ಆಗಿದೆ ಹಾ, ಹಾ. ನಮ್ದು ನಿಮ್ಗೆ ಒಂಬಳೆ ತೋರಿಸ್ತೀನಿ ಬನ್ನಿ ಯಾವ ತರ ಇದೆ ಅಂತ ಮತ್ತೆ ಬಾರ್ಡರ್ ಅಲ್ಲಿ ಟೀಕು ಹಾಕೊಂಡಿದೀವಿ ನಾವು ಟೀಕ್ ಬರ್ಮಾ ಟೀಕು ಟಿಶ್ಯೂ ಕಲ್ಚರ್ ಟಿಶ್ಯೂ ಕಲ್ಚರ್ ಟಿಶ್ಯೂ ಕಲ್ಚರ್ ಬನ್ನಿ ನೋಡೋಣ ಅದನ್ನ ಎಲ್ಲಿಂದ ತಂದ್ರಿ ಅದು ಅದು ನಾವು ಬೆಂಗಳೂರಿಂದ ತಂದಿ ಸರ್ ನಾವು ಬಾಳೆ ತಗೊಬಂದಿದ್ದ ಜಾಗದಿಂದಾನೆ ನರ್ಸರಿಯಿಂದ ಹಾ, ಹಾ, ಹಾ. ಟಿಶ್ಯೂ ಕಲ್ಚರ್ ತಗೊಬಂದು ನಾವು ಮಾಡ್ಕೊಂಡು ಒಂದ್ ತಪ್ಪು ಏನಂದ್ರೆ ಸರ್ ನಮಗೂ ಗೊತ್ತಾಗ್ಲಿಲ್ಲ ಆಗ ಹ್ಮ್. ಸ್ವಲ್ಪ ಅದೇ ಅನುಭವ ಆದ್ಮೇಲೆ ಆಯ್ತದೆ ಅಂತ ಹೇಳ್ತಾರಲ್ಲ ಹ್ಮ್. ತೆಂಗು ಪಕ್ಕದಲ್ಲಿ ಹಾಕ್ಬಾರ್ದಾಗಿತ್ತು. ಟೀಕ್ ಮಾಡ್ಬಿಟ್ಟಿದೀವಿ ಹ್ಮ್ 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 ಗೊತ್ತಾಗಿಲ್ಲ ಇವಾಗ ಅನುಭವ ಆಗ್ತಾ ಇದೆ ಹ್ಮ್ ಸೊ ಎಂತ ತಪ್ಪು ಮಾಡ್ಕೊಂಡ ಯಾರೇ ಮಾಡಿದ್ರು ತೆಂಗು ಪಕ್ಕದಲ್ಲಿ ಟೀಕ್ ಮಾಡ್ಬಿಡಿ ಹ್ಮ್ 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 ನಮ್ಗೆ ಸಣ್ಣ ಪೈರಲ್ಲಿ ಗೊತ್ತಾಗಲ್ಲ ಸರ್ ಏನ್ ಇಷ್ಟಪ್ಪ ಇರುತ್ತೆ ಡಿಫ್ರೆಂಟ್ ಅಷ್ಟು ಕಾಣಿಸ್ತಾ ಇರುತ್ತೆ ಹ್ಮ್ ಓ ಇಲ್ಲ ಬಿಡು ಆರಾಮ ಬೆಳ್ಕೊಳ್ಳುತ್ತೆ ಅನ್ಕೊಂಡ್ಬಿಡ್ತೀವಿ ಹ್ಮ್ ಆಮೇಲೆ ನೋಡಿದ್ರೆ ತೆಂಗು ಫುಲ್ ಅಗಲ ಬರುತ್ತೆ ಎರಡಕ್ಕೂ ಕಾಂಪಿಟೇಷನ್ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ ಹ್ಮ್ ನಮ್ಗೇನೋ ಇಲ್ಲೊಂದ್ ಸ್ವಲ್ಪ ಡ್ರೈ ಲ್ಯಾಂಡ್ ಆಗಿರೋದು ಬಿಸಿಲು ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರೋದ್ರಿಂದ ಇನ್ನೂ ಅಷ್ಟು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಬಟ್ ಪ್ರಾಬ್ಲಮ್ ಪಕ್ಕ ಆಗುತ್ತೆ ಸರ್ ಹ್ಮ್ 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 ನಮ್ಮ ಅನುಭವದ ಪ್ರಕಾರ ನಾವು ಅವಾಗ ಕ್ಲೀನ್ ಮಾಡ್ಕೊಂತ ಇರ್ತೀವಿ ಈಗ ಕ್ಲೀನ್ ಮಾಡಿದೀವಿ ಹ್ಮ್ ಹ್ಮ್. ಟೀಕ್ ನ ಹ್ಮ್. ಮತ್ತೆ ಅಲ್ಲೇ ಬಂದೈತೆ ಮತ್ತೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಇದು ಎಷ್ಟು ವರ್ಷದ್ದು ಇದು ಟೀಕ್ ಇದು ಸೇಮ್ 4 ವರ್ಷ 4 ವರ್ಷ ಸಖತ್ತಾಗಿ ಬಂದಿದೆ ಸರ್ ಇದು 4 ವರ್ಷಕ್ಕೆ ಚೆನ್ನಾಗ್ ಬಂದಿದೆ ನಾವು ಕ್ಲೀನ್ ಮಾಡ್ಕೊಂತ ಇರ್ತೀವಿ ಹಾ. ರೈಟ್ ಹಾ. ಹಾ ಇದು ನಿಮ್ಗೆ ಎಷ್ಟು ಬೀಳ್ತು ಒಂದು ಗಿಡಕ್ಕೆ ಸರ್ ಇದು ಬಂದು ನಾನ್ ಮರ್ತಿದೀನಿ ಹಾ. ಅದು ಬಿಲ್ ನೋಡ್ಬೇಕು ಸರ್ ಅವಾಗ ಹಾ. ಹ್ಮ್ ಒಂದು ಅಂದಾಜು 200 rupees ಏನೋ ಇರ್ಬೇಕು ಸರ್ ಇದು 200 rupees ಒಂದು ಹ್ಮ್. ಅಂದ್ರೆ ನಿಮ್ಗೆ ನಮ್ಮ ನಾಟಿ ಸರ್ ಇದು ಬೆಟರ್ ಸರ್ Better ನಾಟಿ ಅಂತೀರಾ? ನಿಮ್ಗೆ ಎಲ್ಲ ಬ್ರಾಂಚಸ್ ಅಲ್ಲ ಇದು ಅವ್ರು ಸುಮ್ನಂಗ್ ಅಂತಾರೆ ಬಟ್ ಏನ ಅದು ಇದಕ್ಕೇನು ಇದಿಲ್ಲ ಅಂತ ಹೇಳ್ತಾರಲ್ಲ ಕೆಲವು ಇಲ್ಲ ಸರ್ ಹ್ಮ್. ನಾಟಿ ನಾವ್ ಹಾಕಿರೋದೆಲ್ಲ ನೋಡಿದೀವಿ ಹ್ಮ್ ಅದು ಕೆಳಗಡೆನೆ ಇದೆ ಇನ್ನುವೆ ಹ್ಮ್. ಬ್ರಾಂಚಸ್ ಬಂದು ಇದು ನೋಡಿ ಸರ್ ಇದು ಹ್ಮ್ ಆಲೆ ನಮ್ಗೆ 30 ಅಡಿ ಹೋಗಿರೋದು ಇದೆ ಗಿಡ 30 ಅಡಿ 30 ಅಡಿ ಹ್ಮ್ ಹ್ಮ್ ಹಾ ಇದು ಚೆನ್ನಾಗ್ ಬಂದಿದೆ ಚೆನ್ನಾಗ್ ಬಂದಿದೆ ಗಿಡ ಹ್ಮ್ ಹ್ಮ್ 30 ಅಡಿ ಮೇಲೆ ಹೋಗಿದೆ ಗಿಡಗಳು ಒಂದೊಂದು ಹ್ಮ್ ಒಂದೊಂದು ಇನ್ನೂ ಸಣ್ಣದಿದೆ ಅಂದ್ರೆ ಎಲ್ಲೋ ಒಂದೊಂದು ಹ್ಮ್. ಮಾತ್ರ ಗಿಡ ಮಾತ್ರ ಎಲ್ಲಿ ಸ್ಟ್ರೈಟ್ ಒತ್ತೊತ್ತಾಗಿದೆ ಅಲ್ಲಿ ಹಾ. ಸ್ವಲ್ಪ ನಾವ್ ಹೆಂಗ್ ನೀಟ್ ಮಾಡ್ಕೊಂತ ಇರ್ತೀವಿ ಅವಾಗ ಹ್ಮ್. ಅಷ್ಟೇ ಸ್ಟ್ರೈಟ್ ಹೋಗ್ತಾನೆ ಇರುತ್ತೆ ಸರ್ ಅದು ನೀವು ಬ್ರಷ್ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀವಿ ಯಾಕಂದ್ರೆ ನಮ್ಗೆ ತೆಂಗು ಪಕ್ಕ ಆಗ್ಬಿಟ್ಟಿರೋದ್ರಿಂದನೂ ನಮ್ಗೆ ಹ್ಮ್. ಮಾಡ್ತೇನೆ ಇರ್ಬೇಕದು ಹ್ಮ್ ಹ್ಮ್ ಯಾಕಂದ್ರೆ ಫೈಟ್ ಇದಾಗುತ್ತೆ ಅದಕ್ಕೆ ತೆಂಗುಗೂ ಅದಕ್ಕೂ ಜಾಸ್ತಿ ಮತ್ತೆ ನೆರಳಾಗ್ಬಿಡುತ್ತೆ ಅನ್ಬಿಟ್ಟು ಹ್ಮ್. ಟೀಕು ಕ್ಲೀನ್ ಮಾಡ್ತೇನೆ ಇರ್ತೀವಿ ಯಾವಾಗ್ಲೂ ಎಷ್ಟು ಅಡಿ ಕೊಟ್ಟಿದ್ರ ಟೀಕು ಸರ್ ಟೀಕೂನು ಬಂದು 9 ಫೀಟ್ಗೆ ಹತ್ತಿರ ಆಗ್ಬಿಡುತ್ತಲ್ಲ ಸ್ವಲ್ಪ ಅದೇನೆ ನಮ್ಗೆ ಅದನ್ನೇ ಹೇಳ್ತಾ ಇರೋದು ನಾನು ಗೊತ್ತಾಗಿಲ್ಲ ನಮ್ಗೆ ಅದು ಸ್ಟಾರ್ಟಿಂಗ್ ನಮ್ಗೆ ಅದೊಂದು ಒಂದು ದೂರಕ್ಕೆ ಹಾಕ್ಬೇಕಾಯ್ತು ಕನಿಷ್ಠ ಒಂದು ಅದು 20 ಬರ್ಬೇಕಾಗಿತ್ತು ಸರ್ 2 ತೆಂಗು ಮಧ್ಯೆ ಒಂದೇ ಬರ್ಬೇಕಾಗಿತ್ತು 15 ಅಡಿ 20 ಅಡಿ ಒಂದು ಒಂದು ಬರ್ಬೇಕಾಗಿತ್ತು ನಮ್ದು ಯಾವ್ದಾರ ಇಂಟರ್ ನಮ್ದು 30 ಅಡಿ ಇದೆ ತೆಂಗು 30 ಅಡಿ ಮಧ್ಯೆ ಒಂದು ಟೀಕ್ ಬರ್ಬೇಕಾಯ್ತು ನಮ್ಗೆ ಅದು ಅನುಭವ ಇರ್ಲಿಲ್ಲ ಈಗ ಅನುಭವ ಆದ್ಮೇಲೆ ಇದು ನಾವು ಕನಿಷ್ಠ ಮಾಡಿರೋದು 15ರಿಂದ 20 ಅಡಿ ಕೊಟ್ಟು ಬೇರೆ ಇನ್ನೊಂದ್ ಯಾವ್ದಾದ್ರು ಕೊಟ್ಟಿದ್ರೆ ಇನ್ನು ಹೌದು ಸ್ವಲ್ಪ- ಮಧ್ಯೆ ಒಂದು ಅಡಿಕೆ ಬಂದಿದ್ರೆ ಸರಿ ಹೋಗ್ತಿತ್ತು ಅಡಿಕೆನೋ ನಮ್ಗೆ. ಇಲ್ಲ ಬೇರೆ ಯಾವ್ದಾದ್ರು ಅರಣ್ಯದ ಯಾವ್ದಾದ್ರು ಇದು ಹಾಕಿದ್ರೆ ಇಲ್ಲ ಸರ್ ಅರಣ್ಯದ ಯಾವ್ದು ಹಾಕಕ್ಕಾಗಲ್ಲ ಹ್ಮ್ ಅರಣ್ಯದ ಆಲ್ಮೋಸ್ಟ್ ನಿಮ್ಗೆ ಡೇಂಜರ್ ಅದು ಡೇಂಜರ್ ಒಂದೇ ಸಾಕು ಒಂದೇ ಸಾಕಿದ್ ಒಂದೇ ಇದು ಸಾಕು ಬಟ್ ಸ್ವಲ್ಪ ದೂರ ಹಾಕ್ಬೇಕಾಗಿತ್ತು ದೂರ ಹಾಕ್ಬೇಕಾಯ್ತು 2 ತೆಂಗು ಮಧ್ಯೆ ಒಂದು ಬರ್ಬೇಕಾಗಿತ್ತು ಹ್ಮ್ ಹ್ಮ್ ಹ್ಮ್. ಹಾ